ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಗೌಡ ವ್ಲಾಗ್ಸ್. ಇವತ್ತು ಹಾಗೆ ಸುಮ್ಮನೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿದ್ದೆ, 6 ಗಂಟೆಗೆ. ಎದ್ದಿದ ತಕ್ಷಣ ದೇವ್ರಿಗೆ ಕೈ ಮುಗಿದು ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದರೆ ನಮ್ಮ ಗುಂಡ ನನ್ನ ಚಾರ್ಜಿಂಗ್ ವಯರ್ ಕಚ್ಚುತ್ತಿದ್ದಾನೆ. ಕಚ್ಚಿ ಹಾಳು ಮಾಡಿದ್ರೆ ಇದಕ್ಕೆ ಯಾರು ಮತ್ತೆ 3,000 ಬಂಡವಾಳ ಹಾಕ್ತಾರೆ ಅಂತ ಅಂದ್ಬಿಟ್ಟು ಇವನಿಗೆ ಸ್ವಲ್ಪ ಕ್ಲಾಸ್ ತೊಗೊಂಡು ಟಕ್ ಅಂತ ಹೋಗಿ ಬೇಗ ರೆಡಿಯಾಗಿ ನನ್ನ ಪರ್ಸ್ನಲ್ ಡ್ರೈವರ್ನ ಕರ್ಕೊಂಡು ಹೊರಟೆ. ನನ್ನ ಕೊಲೀಗ್ ಮದುವೆ ಇತ್ತು ಚಾಮರಾಜನಗರಲ್ಲಿ. ಸೊ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೊರಟ್ವಿ. ಟಿಫನ್ ಕೂಡ ಮಾಡಿರಲಿಲ್ಲ ಇನ್ನು, ಅಲ್ಲೇ ಬಿಡ್ತಿಯಲ್ಲಿ ಎಲ್ಲಾದರೂ ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನನ್ನ ತಮ್ಮ ಇವಾಗ ಹೊಸ್ದಾಗಿ ಕಾರ್ ಕಲ್ತಿನ್ನು 1 ವೀಕು ಆಗಿಲ್ಲ, ಅಷ್ಟು ಬೇಗ ನಾನು ಕರ್ಕೊಂಡು ಚಾಮರಾಜನಗರ ಅಷ್ಟು ದೂರ ಹೋಗ್ತಾಯಿದ್ದೀನಿ. ನನ್ನ ಧೈರ್ಯ ಮೆಚ್ಚಬೇಕು. ನನ್ನ ತಮ್ಮನ ನಂಬಿ ನಾನು ಹೋಗ್ತಾಯಿದ್ದೀನಿ ಇವನ ಜೊತೆ. ಮೈಸೂರು ರೋಡ್ ಸ್ಟಾರ್ಟ್ ಆಯಿತು. ಮೈಸೂರು ರೋಡಲ್ಲಿ ಫಸ್ಟ್ ಟೈಮ್ ಇವ್ನು ಓಡಿಸ್ತಾ ಇರೋದು. ಟೋಲ್ ಹತ್ರ ಬಂದ್ವಿ, ಟೋಲ್ ಕಟ್ಟಲಿಲ್ಲ. VIP ಲೈನಲ್ಲಿ ಬೇರೆ ಗಾಡಿ ಇತ್ತು ಅಂತ ನಾರ್ಮಲ್ ಫಾಸ್ಟ್ಯಾಗ್ ಲೈನಲ್ಲೇ ಕಳಿಸಿದ್ರು. ಕಾಸೇನು ಪೇ ಮಾಡಿಲ್ಲ, ಹಂಗೆ ಹೋಗ್ತಾ ಇದ್ದೀವಿ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಹೈವೇಲಿ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಅರ್ಲಿ ಮಾರ್ನಿಂಗ್ ಬೇಗ ಎದ್ದರೆ ಹೊಟ್ಟೆ ತುಂಬ ಹಸಿಯುತ್ತೆ. ಟಿಫನ್ ಯಾವಾಗ ಮಾಡ್ತೀವೋ ಅನಿಸುತ್ತೆ. ನಿಮಗೂ ಹೀಗೆ ಆಗುತ್ತಾ? ಕಮೆಂಟ್ ಮಾಡಿ. ಟಿಫನಿಗೆಲ್ಲಾದರೂ ಸೈಡಿಗೆ ಹಾಕು ಅಂತ ಹೇಳಿದಾಗ ರೇಣುಕಾ ಹೋಟ್ಲಲ್ಲಿ ಹಾಕಿದ್ದ ಫುಡ್ ಓಕೆ ಅಷ್ಟೇನು ಚೆನ್ನಾಗಿರಲಿಲ್ಲ. ಇಡ್ಲಿ ತಿನ್ಕೊಂಡು ಹೊರಟ್ವಿ. ನನ್ನ ತಮ್ಮನ ಫಸ್ಟು ಲಾಂಗ್ ಡ್ರೈವ್ ಹೇಗಿತ್ತು ಅಂತ ಕೇಳೋಣ ಬನ್ನಿ. ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಕೇಳೋಣ. ಫಸ್ಟ್ ಟೈಮ್ ಡ್ರೈವ್ ಮಾಡ್ತಿದ್ಯಲ್ಲೋ, ಯಾವ ಥರ ಆಯಿತು ಮೈಸೂರು ರೋಡ್ ಎಕ್ಸ್ಪೀರಿಯೆನ್ಸು? ಮೈಸೂರು ರೋಡ್ಗೆ ಚೆನ್ನಾಗೇ ಐತೆ, ಅಂದರೆ 100 ಮೇಲೆ ಹೋಗಂಗಿಲ್ಲ ಅಂದ್ಬಿಟ್ಟು ಸ್ವಲ್ಪ. ನೀನಿನ್ನೂ ಎಲ್ಬೋಲ್ಡು, ನಿನ್ನ 100 ಮೇಲೆ ಹೋಗ್ಬೇಕಾ? ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಪೊಲೀಸವ್ರಿಗೆ ಭಯ ಪಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಮೈಸೂರು ರೋಡಲ್ಲಿ ಇನ್ಸ್ಟಾಲ್ ಆಗಿರೋ AI ಕ್ಯಾಮ್ರಾಗೆ ಮಾತ್ರ ಎಲ್ಲರೂ ಭಯ ಪಡ್ಕೊಳ್ತಾರೆ. कैसा लगा मेरा मजाक? ನಾವು ಕ್ಯಾಮ್ರಾ ಹಿಡಿತಾ ಇದ್ದೀವಿ. ಸಖತ್ತಲ್ವ ನಾವು? ಹಳ್ಳಿ ಕಡೆ ಬಂದರೆ ಇದನ್ನೆಲ್ಲ ನೋಡೋಕ್ಕೆ ಎಷ್ಟು ಸಖತ್ತಾಗಿರುತ್ತೆ. ಈ ವೈಬೇ ಬೇರೆ. ಎತ್ತಿನ ಗಾಡಿ ಮತ್ತು ಅಲೆಮನೆ, ಆ ವೈಬೇ ಒಂಥರ ಡಿಫ್ರೆಂಟು, ಮಸ್ತಾಗಿರುತ್ತೆ. ನೋಡ್ತಿದ್ದಂಗೆ ಲೊಕೇಶನ್ ರೀಚ್ ಆದ್ವಿ. ಮದುವೆಗೆ ಬಂದು ಮೂವಿ ಹಾಕಿಲ್ಲ ಅಂತ ಅಂದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಮೂವಿ ಕವರ್ಗೆ ಅಮೌಂಟ್ ಹಾಕಿ, ಪೆನ್ ಇರಲಿಲ್ಲ, ಅಲ್ಲಿ ಬೇರೆಯವ್ರ ಹತ್ರ ಪೆನ್ ಇಸ್ಕೊಂಡು ಹೆಸ್ರು ಬಡ್ದು, ನಾನೇ ಕೊಟ್ಟಿರೋದು ಅಂತ ಗೊತ್ತಾಗಬೇಕಲ್ವ, ಅದಕ್ಕೆ ಗಂಡು ಹೆಣ್ಣಿಗೆ ಧಾರೆ ಒಯ್ದು ಮೂವಿ ಕೊಟ್ಟು ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಅಲ್ಲಿಂದ ಹೊರಟ್ವಿ. ಮತ್ತೆ ಬ್ಯಾಕ್ ಟು ಬೆಂಗಳೂರು ಅಂತ ಹೊರಟ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಭರಚುಕ್ಕಿ ಫಾಲ್ಸ್ ಇಲ್ಲೇ ನಿಯರಲ್ಲಿದೆ, ಅಲ್ಲೊಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಅಂದ. ಇಷ್ಟು ದೂರನೇ ಬಂದಿದ್ದೀವಿ, ಇನ್ನೇನು ಅಲ್ಲಿಗೆ ಹೋಗ್ಬಿಟ್ಟೆ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿಗೆ ಹೋಗ್ತಾ ವ್ಯೂ ಮಾತ್ರ ಸಖತ್ತಾಗಿತ್ತು. ವಾಟರ್ ಒಂದು ರೇಂಜಿಗಿತ್ತು, ಅಷ್ಟೊಂದು ಡ್ರೈ ಆಗೇನಿರಲಿಲ್ಲ. ಪ್ಲೇಸ್ ಅಂತೂ ಸಖತ್ತಾಗಿತ್ತು. 1 ಡೇ ಔಟಿಂಗ್ ಅಂತೂ ಮಸ್ತ್ ಪ್ಲೇಸು. 20 ರೂಪೀಸ್ ಪಾರ್ಕಿಂಗ್ ಚಾರ್ಜ್ ಇಸ್ಕೊಳ್ತಾರೆ ಅಷ್ಟೇ. ಮತ್ತು ಅಲ್ಲಿ ಪರ್ ಪರ್ಸನ್ 5 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ, 25 ರೂಪೀಸ್ ಅಷ್ಟೇ. ಪ್ಲೇಸ್ ಮಾತ್ರ ನೀಟಾಗಿ ಸಖತ್ತಾಗಿತ್ತು. ದೂರದಿಂದ ಅಲ್ಲ, ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ವ್ಯೂ ಹೆಂಗಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ನೋಡ್ತಿದ್ರೆ ಅಲ್ಲೇ ಫಿದಾಗೋಗ್ಬಿಡ್ಬೇಕು, ಅಷ್ಟು ಮಸ್ತಾಗಿದೆ ಪ್ಲೇಸು. ಅಲ್ಲಿ ಕೆಳಗಡೆ ನೀರು ಹತ್ರ ಎಲ್ಲ ಆಟಾಡೋಕ್ಕೆ ಬಿಟ್ಟಿದ್ರೆ ಇನ್ನೂ ಸಖತ್ತಾಗಿರ್ತಾಯಿತ್ತು. ಮುಂಚೆ ಬಿಡ್ತಿದ್ರಂತೆ, ಇವಾಗೇನೋ ಇಶ್ಯೂಸ್ ಆಗಿ ಬಿಡ್ತಾಯಿಲ್ಲ. 1 ಡೇ ಪಿಕ್ನಿಕ್ ಅಂತೂ ಸಖತ್ತಾಗಿದೆ ಪ್ಲೇಸು. ನಾವಿಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಫೋಟೋಸ್ ತಕ್ಕೊಂಡು ಹೊರಟ್ವಿ ಕಾರ್ ಹತ್ರ. ಮಾವಿನಕಾಯಿ ನೋಡಿಬಿಟ್ಟು ಮಾವಿನಕಾಯಿ ತಿನ್ಬೇಕನ್ನಿಸ್ತು. ಸೊ ಮಾವಿನಕಾಯಿ ತೊಗೊಂಡು ತಿಂದು, ತುಂಬ ಬಿಸಿಲು,
ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ನಿದ್ದೆ ಬೇರೆ ಬರ್ತಾಯಿತ್ತು. ಹಂಗೆ ಫ್ಲ್ಯಾಟ್ ಆಗೋದೆ. ಎದ್ದು ನೋಡೋ ಅಷ್ಟರಲ್ಲಿ ಬೆಂಗಳೂರೇ ರೀಚ್ ಆಗೋಗ್ಬಿಟ್ಟಿದ್ದೀವಿ. ಬಿಸಿಲು ಮಕ್ಕದ ಮೇಲೆ ಹೊಡಿತಿತ್ತು. ಬೆಂಗಳೂರಲ್ಲಿ ನೋಡಿದ್ರೆ ಮಳೆ ಬರ್ತಿದೆ. ಇದ್ಯಾಕೆ ಗುರು ಅಲ್ಲಿ ಅಷ್ಟೊಂದು ಬಿಸಿಲು, ಇಲ್ಲಿ ಇಷ್ಟು ಮಳೆ ಅಂತ ನಮಗೆ ಕನ್ಫ್ಯೂಸ್ ಆಗೋಯಿತು. ನೋಡ್ತಿದ್ದಂಗೆ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ. ಇಷ್ಟ ಆಗಿತ್ತು ನನ್ನ ಡೇ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಸಿ ಯು ಆಲ್. ಬಾಯ್.